ಹಾಗಾಗಿ ಅವಳಿಗೆ ಒಂದು ಡಾರ್ಕ್ ಫ್ಯಾಂಟಸಿ. ತುಂಬ ರಶ್. ಇವಾಗ ಆಫೀಸ್ ಟೈಮ್ ಇತ್ತಲ್ಲ ಬೆಳಿಗ್ಗೆ, ಕೃಷ್ಣ ಮಾಮ ಜಾಣೆಯವರ ಮಾಮ ಅದ್ರ ಜೊತೆ ಆಟ ಆಡ್ತಾ ಇದ್ದಾಳೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂದ್ವಿ. ನನ್ನ ತಮ್ಮ ಮತ್ತೆ ನಮ್ಮ ಚಿಕ್ಕ ಮಗಳು ಬಂದ್ಲು. ಅವರು ಗೇಟ್ ಹತ್ರ ನಿಂತ್ಕೊಂಡು ಕಾಯ್ತಾ ಇದ್ರು. ವೀಣಕ್ಕ ಯಾರು ನಮ್ಗೆ ಹೇಗೆ ಪರಿಚಯ ಆದ್ರು ಅಂದರೆ, ಎಲ್ರಿಗೂ ನಮಸ್ಕಾರ. ಈಗ ಸಮಯ ಬಂದು ಬೆಳಿಗ್ಗೆ 6 ಗಂಟೆ ಆಗಿದೆ. ನಾವೀಗ ನೇರಳೆಕೆರೆ ಗೇಟಲ್ಲಿದ್ದೀವಿ. ನಮ್ಮೂರಿಂದ 2 ಕಿಲೋಮೀಟ್ರ್ ಆಗುತ್ತೆ ಈ ನೇರಳೆಕೆರೆ ಗೇಟು. ನಾವು ಬಸ್ಸಿಗೆ ಹೋಗ್ಬೇಕು ಅಂದರೆ ಇಲ್ಲಿಗೆ ಬರಬೇಕು. ಈ ಗೇಟಲ್ಲೇ ನಮ್ಮೂರು ಗ್ರಾಮ ಪಂಚಾಯಿತಿ ಆಫೀಸು, ನಾನು ಓದಿದ ಹೈಸ್ಕೂಲು ಇವೆಲ್ಲ ಇರೋದು. ಬೆಳಿಗ್ಗೆ 6 ಗಂಟೆ ಆಗಿರೋದ್ರಿಂದ ಜನ ಯಾರೂ ಇಲ್ಲ ನೋಡ್ರಿ, ಎಷ್ಟು ಪ್ರಶಾಂತವಾಗಿದೆ. ಈ ಕಡೆ ಅಮ್ಮ ಮಗಳು ನೋಡ್ರಿ ಏನು ಮಾಡ್ತಾ ಇದ್ದಾರೆ, ಮೊಬೈಲಲ್ಲಿ ಏನೋ ನೋಡ್ಕೊಂಡು ಕೂತಿದ್ದಾರೆ. ನಾವು ಬಸ್ ಬರೋದನ್ನೇ ಕಾಯ್ತಾ ಇದ್ವಿ. ನಾವು ಬಂದು 10 ನಿಮಿಷಕ್ಕೆಲ್ಲ ಈ ಬಸ್ಸು ಬಂತು. ಇದು ಆಂಧ್ರ ಗೌರ್ಮೆಂಟ್ ಗಾಡಿ. ನಮ್ಮ ನೇರಳೆಕೆರೆ ಆಂಧ್ರ ಬಾರ್ಡ್ರ್ ಇದು. ಈ ಬಸ್ಸು ರೊಳ್ಳೆಯಿಂದ ಹೊಸಕೆರೆಗೆ ಹೋಗುತ್ತೆ. ನಾವು ಹೊಸಕೆರೆಗೆ ಹೋಗಿ ಅಲ್ಲಿಂದ ಬೇರೆ ಬಸ್ ಹತ್ಕೊಂಡು ಹೋಗ್ಬೇಕು. ಬೆಳಗ್ಗೆ ಆಗಿರೋದ್ರಿಂದ ರಶ್ ಏನಿರಲಿಲ್ಲ, ಬಸ್ಸಲ್ಲಿ ಸೀಟು ಸಿಕ್ತು. ಆದರೆ ಆಗಲೇ ಹೇಳಿದ್ನಲ್ಲ, ಇದು ಆಂಧ್ರ ಗೌರ್ಮೆಂಟ್ ಗಾಡಿ ಅಂತ, ಅದಕ್ಕೆ ಇದರಲ್ಲಿ ಸ್ತ್ರೀ ಶಕ್ತಿ ಯೋಜನೆ ಇಲ್ಲ. ನನ್ನ ಜೊತೆ ಅಮ್ಮ ಮಗಳಿಗೂ ಸಹ ದುಡ್ಡು ಕೊಟ್ಟೆ ಟಿಕೆಟ್ ತಗೊಂಡ್ವಿ. ನಾವು ಹೊಸಕೆರೆಗೆ ಬರ್ತಿದ್ದಂಗೆ ಒಂದು ಬಸ್ ಸಿಕ್ತು. ಬಸ್ಸು ಸ್ವಲ್ಪ ರಶ್ ಇದ್ರೂ ಸೀಟ್ ಸಿಕ್ತು. ಆದರೆ ನಾನು ಮುಂದೆ ಸೀಟಲ್ಲಿ ಕೂತ್ರೆ ಅಮ್ಮ ಮಗಳು ಹಿಂದೆ ಸೀಟಲ್ಲಿ ಕೂರಬೇಕಾಯ್ತು. ಒಂದೇ ಸೀಟಲ್ಲಿ ಜಾಗ ಇರಲಿಲ್ಲ. ಹಾಗಾಗಿ ಅಮ್ಮ ಮಗಳಿಬ್ರದ್ದು ಉಚಿತ ಪ್ರಯಾಣ, ನಾನು ಮಾತ್ರ ದುಡ್ಡು ಕೊಟ್ಟು ಟಿಕೆಟ್ ತಗೋಬೇಕಾಯ್ತು. ಈ ಬಸ್ಗಳಲ್ಲಿ ಸುಭಾಷಿತಗಳು ಬರೆದಿರ್ತಾರೆ ನೋಡಿ. ನಾನು ಕೂತಿರೋ ಸೀಟ್ ಪಕ್ಕದಲ್ಲೂ ಎಷ್ಟು ಚೆನ್ನಾಗಿರೋ ಸುಭಾಷಿತ ಬರೆದಿರೋ ನೋಡಿ. ಹೌದು, ಇದು ನಿಜ ತಾನೇ. ನಮ್ಮ ಮಕ್ಕಳಿಗೆ ಆಸ್ತಿ ಮಾಡಬಾರ್ದು, ನಮ್ಮ ಮಕ್ಕಳನ್ನೇ ಒಂದೊಳ್ಳೆ ಆಸ್ತಿಯನ್ನಾಗಿ ಮಾಡಬೇಕು ನಾವು. ಇದು ನಮ್ಮ ಮಧುಗಿರಿ KSRTC ಬಸ್ ಸ್ಟ್ಯಾಂಡು. ಇಲ್ಲಿ ಕೆಲವರು ಇಲ್ಲೇ ಹೇಳ್ಕೊಬಿಟ್ರು. ಹಾಗಾಗಿ ನಮಗೆ ಒಂದೇ ಕಡೆ ಸೀಟ್ ಸಿಕ್ತು. ನೋಡ್ರಿ, ನಮ್ಮ ಜಾಣೆ ಮಗಳು ಅವ್ರ ಅಮ್ಮಂಗೆ ಕೋಪ ಬರೋ ಥರ ಮಾಡಿಬಿಟ್ಟು ಈಗ ನೈಸ್ ಮಾಡ್ತಿದ್ದಾಳೆ. ಮಕ್ಕಳೇ ಹೇಗೆ ಅಲ್ವಾ? ಹೌದು, ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಹೇಳಿಲ್ಲ ಅಲ್ವಾ? ನೀವು ಜಾಣೆಯವ್ರ ಅತ್ತೆ ಸೀಮಂತದ ವ್ಲಾಗ್ ನೋಡಿದ್ದೀರಾ ಅಲ್ವಾ? ಈಗ ಜಾಣೆಯವ್ರ ಅತ್ತೆಗೆ ಡೆಲಿವರಿ ಆಗಿದೆ. ಹಾಗಾಗಿ ನೋಡ್ಕೊಬರೋದಕ್ಕೆ ಅಂತ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ಕಡೆ ತಿಂಡಿಗೆ ಟೈಮ್ ಇದೆ ಅಂತ ಬಸ್ ನಿಲ್ಲಿಸಿದ್ರು. ನಮಗಂತೂ ತಿಂಡಿ ತಿನ್ನೋ ಅಷ್ಟು ಹಸಿಬಿರಲಿಲ್ಲ ಬೆಳಗ್ಗೆ ಇನ್ನೂ. ಹಾಗಾಗಿ ನಮ್ಮ ಶ್ರೀಮತಿಯವ್ರಿಗೆ ಕಾಫಿ ತಗೊಂಡೆ. ನಮ್ಮ ಜಾಣೆ ಮಗಳಿಗೆ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ. ಹಾಗಾಗಿ ಅವಳಿಗೆ ಒಂದು ಡಾರ್ಕ್ ಫ್ಯಾಂಟಸಿ. ನಮ್ಮಿಬ್ರಿಗೂ ಕಾಫಿ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು. ನಾವು ಇಲ್ಲಿ ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಹತ್ರನೇ ಬಸ್ ಇಳ್ಕೊಂಡು ಮೆಟ್ರೋದಲ್ಲಿ ಹೋಗೋಣ ಅಂತ ಬಂದ್ವಿ. ಈ ಮೆಟ್ರೋದಲ್ಲಿ ಹೋದರೆ ಬೇಗ ಹೋಗ್ಬೋದು, ಬಸ್ಸಲ್ಲಾದರೆ ತುಂಬ ರಶ್ಶು. ನಾವು ಇಲ್ಲಿಂದ ಮೆಜೆಸ್ಟಿಕ್ ಹೋಗಿ, ಮೆಜೆಸ್ಟಿಕ್ಕಿಂದ ಮತ್ತೆ ಅಲ್ಲಿ ತುಂಬ ದೂರ ಇನ್ನೂ ಮುಂದೆ ಆಗುತ್ತೆ, ಕೃಷ್ಣ ಮಾಮವ್ರ ಮನೆ, ಜಾಣೆಯವ್ರ ಮಾವವ್ರ ಮನೆ. ಬಸ್ಸಲ್ಲಿ ತುಂಬ ಟೈಮ್ ತಗೊಳುತ್ತೆ. ಆದರೆ ಮೆಟ್ರೋದಲ್ಲಿ ಯಾವ ಟ್ರಾಫಿಕ್ ಇರೋಲ್ಲ, ಏನಿಲ್ಲ, ತುಂಬ ಬೇಗ ಹೋಗ್ಬಿಡ್ಬೋದು. ಹಾಗೆ ನಾವು ಪ್ರತಿ ಸಲ ಬಂದಾಗಲೂ ಅದಕ್ಕೆ ಇದೇ ಥರನೇ ನಾವು ಹೋಗೋದು. ಹಾಗಾಗಿ ಇಲ್ಲಿ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ನಮ್ಮ ಜಾಣೆ ಮಗಳಿಗಂತೂ ತುಂಬ ಖುಷಿ. ಈ ಚಿಕ್ಕ ಮಕ್ಳಿಗೆ ಏನೋ ಒಂಥರ ಖುಷಿ ತಾನೇ, ಎಲ್ಲಾದರೂ ಹೊರಗಡೆ ಹೋಗಬೇಕು, ಓಡಾಡಬೇಕು, ಸುತ್ತಾಡಬೇಕು ಅಂದರೆ, ಅದರಲ್ಲೂ ಈ ಥರ ಮೆಟ್ರೋಗಳಲ್ಲಿ ಎಲ್ಲ ಹೋಗಬೇಕು ಅಂದರೆ. ಅದಕ್ಕೆ ನಮ್ಮ ಮಗಳಿಗೂ ತುಂಬ ಖುಷಿಯಾಗಿದ್ದಾಳೆ. ಜೊತೆಲಿ ಒಂದು ಸಣ್ಣ ಪಾಪನ ನೋಡ್ಕೊಬರೋಕೆ ಹೋಗ್ತೀವಿ ಅಂತ ಬೇರೆ ಅದೊಂದು ಬೇರೆ ಖುಷಿ ಇದೆ. ನಮ್ಮ ಶ್ರೀಮತಿಯವ್ರಿಗೂ ಅಷ್ಟೇ, ನೆನ್ನೆಯಿಂದ ಯಾವಾಗ ಹೋಗ್ತೀವೋ ಎಷ್ಟೊತ್ತಿಗೆ ಹೋಗ್ತೀವೋ ಅಂತ ಅನ್ನಿಸ್ತಾ ಇತ್ತು. ನೋಡಿರಿ, ಇಲ್ಲಿ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ಮೆಟ್ರೋ ಬಂತು. ಮೆಟ್ರೋ ಟ್ರೈನ್ ಹತ್ಕೊಂಡು ಹೊರಟ್ವಿ. ಆದರೆ ಮೆಟ್ರೋದಲ್ಲಿ ತುಂಬ ರಶ್. ಇವಾಗ ಆಫೀಸ್ ಟೈಮ್ ಇತ್ತಲ್ಲ ಬೆಳಿಗ್ಗೆ, ಹಾಗಾಗಿ ತುಂಬ ರಶ್ ಇತ್ತು, ಸೀಟ್ ಸಿಕ್ಕಿರಲಿಲ್ಲ. ಸ್ವಲ್ಪ ಕೆಂಪೇಗೌಡ ಮೆಟ್ರೋ ಸ್ಟೇಷನ್ ಅಲ್ಲಿವರೆಗೂ ರಶ್ ಇತ್ತು. ಅಲ್ಲೆಲ್ಲ ತುಂಬ ಜನ ಇಳ್ಕೊಬಿಟ್ರು. ಆವಾಗ ಸೀಟ್ ಸಿಕ್ತು. ಅಲ್ಲಿ ಒಂದೇ ಕಡೆ ಸೀಟಲ್ಲಿ 3 ಕೂತ್ಕೊಂಡ್ವಿ. ನಮ್ಮ ಜಾಣೆ ಮಗಳಂತೂ ಕಿಟಕಿಲಿ ಆಚೆ ಈಚೆ ಎಲ್ಲ ನೋಡಿಕೊಂಡು ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಕೋಣನಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ನಲ್ಲಿ ನಾವು ಇಳ್ಕೊಂಡ್ವಿ. ಇಲ್ಲಿಗೆ ನಾವು ಟಿಕೆಟ್ ತೊಗೊಂಡಿದ್ದು. ಇಲ್ಲಿಂದ ಮುಂದೆ ನಾವು ಇನ್ನೊಂದು ಬಸ್ಸಲ್ಲಿ ಹೋಗ್ಬೇಕು. ನೋಡಿರಿ ಎಷ್ಟು ದೂರ ಇದೆ. ನಾವು ಬಸ್ಸಲ್ಲಿ ಬರಬೇಕು ಅಂದಿದ್ರೆ ಎಷ್ಟು ಟೈಮ್ ಆಗ್ತಿತ್ತಲ್ವ. ಅದಕ್ಕೆ ನಾವು ಯಾವಾಗಲೂ ಹಿಂಗೆ ಮೆಟ್ರೋದಲ್ಲಿ ಬಂದುಬಿಡ್ತೀವಿ. ಇಲ್ಲಿ ಮೆಟ್ರೋ ಇಳ್ಕೊಂಡು ಇಲ್ಲಿಂದ ನಾವು ಇನ್ನೊಂದು ಬಸ್ ಹಿಡಿಬೇಕಲ್ವ. ಹಾಗಾಗಿ ನಾವು ಬಸ್ ಸ್ಟಾಪ್ಗೆ ಹೋಗಬೇಕು. ಬಸ್ ಸ್ಟಾಪಲ್ಲಿ ಬಸ್ಸು ಅಲ್ಲೂ ಕಾಯಬೇಕಾಗುತ್ತೆ ಅನಿಸುತ್ತೆ. ಸ್ವಲ್ಪ ನೋಡೋಣ, ಹೋದರೆ ಅರ್ಜೆಂಟ್ ಬಸ್ ಇದ್ದರೆ ಬಸ್ ಸಿಗುತ್ತೆ. ನಾವು ಬರ್ತಿದ್ದಂಗೆ ಅಲ್ಲೇ ಒಂದು ಬಸ್ಸು ರೆಡಿಯಾಗಿ ನಿಂತಿತ್ತು. ಬಸ್ ಹತ್ಕೊಂಡ್ವಿ, ಟಿಕೆಟು ತಗೊಂಡ್ವಿ. ನೋಡಿರಿ, ಇಲ್ಲೂ ಸಹ ಅಮ್ಮ ಮಗಳಿಗೆ ಉಚಿತ ಪ್ರಯಾಣ. ನಾವು ಹೊರಟಿರೋ ಜಾಗ ಒಮ್ದೇವನಹಳ್ಳಿ ಅಂತ, ಸೀಗೆಪಳ್ಳಿ ಕ್ರಾಸಲ್ಲೇ ನಾವು ಇಳ್ಕೋಬೇಕು. ನಾವು ಹೋಗಿ ಬಸ್ ಇಳಿಯೋ ಅಷ್ಟರಲ್ಲಿ ಕೃಷ್ಣ ಮಾಮ, ಜಾಣೆಯವರ ಮಾಮ ಕೃಷ್ಣ ಮಾಮನಿಗೆ ಬಂದು ಆಟೋ ತೊಗೊಂಡು ಬಂದು ಕಾಯ್ತಾ ನಿಂತಿದ್ದ. ಆಟೋ ಹತ್ಕೊಂಡು ಅಲ್ಲಿಂದ ಕೃಷ್ಣ ಮಾಮ ನಮ್ಮನ್ನು ಮನೆಗೆ ಕರ್ಕೊಂಡು ಹೋದ. ನೋಡ್ರಿ, ಮನೆಗೆ ಬರ್ತಿದ್ದಂಗೆ ನಮ್ಮ ಜಾಣೆ ಮಗಳು ಏನು ಮಾಡ್ತಿದ್ದಾಳೆ, ಇಲ್ಲೊಂದು ಫಿಶ್ ಅಕ್ವೇರಿಯಮ್ ಇದೆ ಕೃಷ್ಣ ಮಾಮನ ಮನೆಯಲ್ಲಿ, ಚಿಕ್ಕದೊಂದಿದೆ. ಎರಡು ಚಿಕ್ಕ ಮೀನಿದ್ದಾವೆ. ಅದ್ರ ಜೊತೆ ಆಟ ಆಡ್ತಾ ಇದ್ದಾಳೆ. ಲಾಸ್ಟ್ ಟೈಮು ಬೇರೆ ಮೀನುಗಳಿದ್ವು, ಆ ಮೀನೇನೋ ಸತ್ತೋಗ್ಬಿಟ್ವಂತೆ. ಈಗ ಬೇರೆ ಮೀನಿದ್ದಾವೆ. ಇಲ್ಲಿ ನೋಡ್ರಿ, ಜಾಣೆಯವ್ರ ಅತ್ತೆ ಸೀಮಂತದಲ್ಲಿ ಕೃಷ್ಣ ಮಾಮನ ಫ್ರೆಂಡ್ಸು ಕೊಟ್ಟಿರೋಂಥ ಗಿಫ್ಟ್ ಇದು. ಇಲ್ಲಿ ರೂಮಲ್ಲಿ ಹಾಕಿದ್ದಾರೆ ಈ ಫೋಟೋ. ಆಮೇಲೆ ಈ ಕಡೆ ಪಕ್ಕದಲ್ಲೇ ನಮ್ಮ ಶ್ರೀಮತಿಯವರ ತಾಯಿ, ಅವ್ರ ಅಮ್ಮ ಇದ್ದಾರೆ ನೋಡ್ರಿ.
ಇದು ಮುಂಚೆ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿತ್ತು ಫೋಟೋ, ಈಗ ಕಲರ್ ಮಾಡಿಸಿದ್ದಾನೆ ಕೃಷ್ಣ ಮಾಮ. ಇವ್ರನ್ನ ನಾನು ನೋಡೋದಲ್ಲ, ನಮ್ಮ ಶ್ರೀಮತಿಯವ್ರಿಗೆ ನೆನಪಿಲ್ಲ ಅವ್ರನ್ನ ನೋಡಿರೋದು. ಯಾಕೆಂದರೆ ನಮ್ಮ ಜಾಣೆಗಿಂತ ತುಂಬ ಚಿಕ್ಕ ವಯಸ್ಸಲ್ಲೇ, ಚಿಕ್ಕ ಮಗು ಇದ್ದಾಗಲೇ ನಮ್ಮ ಶ್ರೀಮತಿಯವರು ಅವ್ರ ತಾಯಿ ತೀರ್ಕೊಂಡಿದ್ದಂತೆ. ನಾವು ಬರೋ ಅಷ್ಟರಲ್ಲಿ ಕೃಷ್ಣ ಮಾಮ ಪುಳಿಯೋಗರೆ ಗೊಜ್ಜು ಮತ್ತು ಅನ್ನ ಮಾಡಿಟ್ಬಿಟ್ಟಿದ್ದ. ತುಂಬ ಟೈಮ್ ಬೇರೆ ಆಗಿತ್ತು, ನಮಗೂ ತುಂಬ ಹೊಟ್ಟೆ ಹಸಿವಾಗಿತ್ತು. ನಮ್ಮ ಶ್ರೀಮತಿಯವರು ಅನ್ನ ಗೊಜ್ಜು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪುಳಿಯೋಗರೆ ರೆಡಿ ಮಾಡಿಬಿಟ್ರು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂದ್ವಿ. ನಾವು ತಿಂಡಿ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತು ಹಾಸ್ಪಿಟ್ಲ್ ಹತ್ರ ಹೊರಟ್ವಿ. ಹೋಗ್ಬೇಕಾದ್ರೆ ಕೃಷ್ಣ ಮಾಮ ಅವರ ಅತ್ತೆ ಮತ್ತು ನಾದಿನಿ ಅಲ್ಲಿ ಜಾಣೆಯವ್ರ ಅತ್ತೆ ನೋಡ್ಕೊಳೋದಕ್ಕೆ ಅಂತ ಹಾಸ್ಪಿಟ್ಲಲ್ಲೇ ಇದ್ರಲ್ಲ, ಅವ್ರಿಗೆ ಮಧ್ಯಾಹ್ನ ಊಟ ಸಹ ಜೊತೆಲಿ ತೊಗೊಂಡು ಹೊರಟ್ವಿ. ಕೃಷ್ಣ ಮಾಮನೇ ಅವ್ರ ಆಟೋದಲ್ಲೇ ನಮ್ಮನ್ನು ಕರ್ಕೊಂಡು ಹೋದ. ಈ ಆಟೋದಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ನಮ್ಮ ಜಾಣೆ ಮಗಳಂತೂ ತುಂಬ ಖುಷಿಯಾಗಿದ್ಲು. ಯಾವಾಗ ಸಣ್ಣ ಪಾಪನ ನೋಡ್ತೀನೋ, ಆ ಸಣ್ಣ ಪಾಪನ ಯಾವಾಗ ನಾನು ನೋಡ್ತೀನೋ ಅಂತ ಅವಳಿಗೆ ಆ ಎಕ್ಸೈಟ್ಮೆಂಟ್ ಒಂಥರ ಖುಷಿ ಹೇಳೋಕ್ಕಾಗಲ್ಲ. ಆ ಥರ ನಮ್ಮ ಶ್ರೀಮತಿಯವರು ಅಷ್ಟೇ, ಅವ್ರ ಮುಖದಲ್ಲಿ ನೋಡ್ರಿ ಎಷ್ಟು ವಿಶೇಷವಾದ ಕಳೆ, ಸಂತೋಷ ಎಲ್ಲವೂ ತುಂಬಿ ತುಳುಕಾಡ್ತೈತೆ. ನಾವು ಚಿಕ್ಕವರಿದ್ದಾಗ ಈ ಥರ ಸಿಟಿಗೆ ಏನಾದರೂ ಬಂದರೆ ಬಸ್ಸು ಕಾರು ಎಲ್ಲ ನೋಡಿಬಿಟ್ರೆ ನಮಗೇನೋ ಒಂಥರ ಖುಷಿ ಆಗ್ತಾಯಿತ್ತು. ಒಂಥರ ಈಗಿನ ಕಾಲದ ಮಕ್ಳಿಗೆ ಆ ಬಸ್ಸು ಕಾರು ಅವೇನು ವಿಶೇಷ ಅನಿಸೋದಿಲ್ಲ, ಯಾಕೆಂದರೆ ಅವ್ರು ಪ್ರತಿದಿನ ನೋಡ್ತಾರಲ್ಲ ಅವನ್ನೆಲ್ಲ. ಹಾಗಾಗಿ ನಾವು ಡಿಲ್ವರಿ ಆಗಿದ್ರ ಬಗ್ಗೆ, ಮಗು ಬಗ್ಗೆ, ಹಾಸ್ಪಿಟ್ಲ್ ಬಗ್ಗೆ ಹೀಗೆ ಏನೇನೋ ಮಾತಾಡ್ಕೊಳ್ತಾ ಬಂದ್ವಿ. ಹಾಗೆ ಮಾತಾಡ್ಕೊಂಡು ಬರ್ತಾ ಆಸ್ಪತ್ರೆನೂ ಸಿಕ್ಬಿಡ್ತು. ನೋಡಿ, ಇದೇ ಆ ಆಸ್ಪತ್ರೆ ಸಖಿ ಹಾಸ್ಪಿಟಲ್ ಅಂತ BTM ಲೇಔಟಲ್ಲಿರೋದು. ಇವರು ಚೆಕಪ್ನ ಬೇರೆ ಕಡೆ ಮಾಡಿಸ್ತಾಯಿದ್ರು ಮುಂಚೆ. ಈ ಹಾಸ್ಪಿಟ್ಲಲ್ಲಿ ಒಬ್ಬರು ಪರಿಚಯ ಇರೋದ್ರಿಂದ ಡಿಲಿವರಿಗೆ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಈ ಆಸ್ಪತ್ರೆ ಅಂತೂ ತುಂಬ ನೀಟಾಗಿದೆ, ನಿಶ್ಶಬ್ದವಾಗಿದೆ. ಇಲ್ಲಿ ಟ್ರೀಟ್ಮೆಂಟ್ ಸಹ ತುಂಬ ಚೆನ್ನಾಗಿ ಕೊಡ್ತಾರೆ. ಹಾಸ್ಪಿಟಲ್ಗೆ ನನ್ನ ತಮ್ಮ ಮತ್ತು ನಮ್ಮ ಚಿಕ್ಕ ಮಗಳು ಬಂದಳು. ಚಿಕ್ಕ ಮಗಳು ಅಂದರೆ ನನ್ನ ತಮ್ಮನ ಮಗಳು, ನಾವು ನಮ್ಮ ಮಗಳು ಅಂತಲೇ ಅಂದ್ಕೊಡ್ತೀವಿ. ಆಮೇಲೆ ನಾವೆಲ್ಲ ಒಟ್ಟಿಗೆ ವೀಣಕ್ಕ ಅವ್ರ ಮನೆಗೆ ಹೊರಟ್ವಿ. ನಮ್ಮ ಕೃಷ್ಣ ಮಾಮನೇ ನಮ್ಮನ್ನು ಆಟೋದಲ್ಲಿ ಕರ್ಕೊಂಡು ಹೋದ. ಇಲ್ಲೂ ಆಟೋದಲ್ಲಿ ಹೋಗ್ಬೇಕಾದ್ರೆ ಅಕ್ಕ ತಂಗಿ ಇಬ್ಬರು ಮಾತಾಡ್ತಾಯಿದ್ರು. ಈ ಚಿಕ್ಕ ಮಕ್ಕಳು ಮಾತಾಡೋದು ಕೇಳಿಸ್ಕೊಳೋದಕ್ಕೆ ಚೆಂದ. ನಾವು ಅವ್ರ ಮಾತು ಕೇಳ್ಕೊಂಡು ಆರಾಮಾಗಿ ಆಟೋದಲ್ಲಿ ಕೂತಿದ್ವಿ. ನೋಡಿರಿ, ಅಷ್ಟರಲ್ಲಿ ವೀಣಕ್ಕ ಅವ್ರ ಮನೆ ಬಂದೇ ಬಿಡ್ತು. ನಾವು ಹಿಂಗೆ ಬರ್ತಾಯಿದ್ದೀವಿ ಅಂತೇಳಿ ಮುಂಚೆನೇ ಕಾಲ್ ಮಾಡಿ ಹೇಳಿದ್ವಿ. ನಾವು ಬರೋ ಟೈಮ್ಗೆ ಅವರು ಗೇಟ್ ಹತ್ರ ನಿಂತ್ಕೊಂಡು ಕಾಯ್ತಾಯಿದ್ರು. ನಮ್ಮನ್ನು ಬರ್ತಿದ್ದಂಗೆ ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡಿದ್ರು. ನಮ್ಮ ಹಳೆ ಬ್ಲಾಗ್ಗಳಲ್ಲೆಲ್ಲ ವೀಣಕ್ಕ ಅನ್ನೋ ಹೆಸರನ್ನ ಕೇಳಿರ್ತೀರ. ಇವರೇ ನೋಡಿ ಆ ವೀಣಕ್ಕ ಅಂದರೆ. ಬರ್ತಿದ್ದಂಗೆ ಕುಡಿಯೋದಕ್ಕೆ ನೀರು ಕೊಟ್ಟರು. ಬರ್ತಿದ್ದಂಗೆ ಅತಿಥಿಗಳಿಗೆ ನೀರು ಕೊಡೋದು ನಮ್ಮ ಒಂದು ಸಂಪ್ರದಾಯ. ಆಮೇಲೆ ನಮಗೆಲ್ರಿಗೂ ಕೂಲ್ ಡ್ರಿಂಕ್ಸ್ ತಂದು ಕೊಟ್ಟು ನಮ್ಮ ಜೊತೆ ಕೂತ್ಕೊಂಡು ನಮ್ಮ ಯೋಗಕ್ಷೇಮ ಎಲ್ಲ ವಿಚಾರಿಸಿದ್ರು. ನೋಡಿರಿ, ಕೃಷ್ಣ ಮಾಮನ ಜೊತೆ ಸಹ ಮಾತಾಡ್ತಿದ್ದಾರೆ. ಅವರು ಕೃಷ್ಣ ಮಾಮನ ನೋಡಿರೋದು ಒಂದೆರಡು ಸಲ. ಲಾಸ್ಟ್ ಟೈಮು ಬೆಂಗಳೂರಿಗೆ ಬಂದಾಗ ನಮಗೆ ಇಲ್ಲಿ ಮನೆಗೆ ಊಟಕ್ಕೆ ಕರೆದಿದ್ರು. ನಾವು ಊಟಕ್ಕೆ ಅಂತ ಬಂದಿದ್ವಿ. ಅವಾಗ ಟೈಮ್ ಆಗಿಬಿಟ್ಟಿತ್ತು ಅಂತೇಳಿ ಹೊರಗಡೆ ಕರ್ಕೊಂಡು ಹೋಗಿದ್ರು. ಆವಾಗ ಕೃಷ್ಣ ಮಾಮ ಮತ್ತು ಅವ್ರ ಮಿಸ್ಸಸ್ ಬಂದಿದ್ರು. ಅವರಿಬ್ಬರು ಅವಾಗ ಪರಿಚಯ, ಒಂದೇ ಸಲ ಇವರು ಮೀಟ್ ಮಾಡಿರೋದು. ನೋಡಿರಿ ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ತಿದ್ದಾರೆ ಆದ್ರೂ ಕೃಷ್ಣ ಮಾಮನ್ನ ನೆನ್ಪಿಟ್ಕೊಂಡು. ಆಮೇಲೆ ಈ ವೀಣಕ್ಕ ಯಾರು, ನಮ್ಗೆ ಹೇಗೆ ಪರಿಚಯ ಆದರು ಅಂದರೆ, ನನಗೆ ಫೇಸ್ಬುಕ್ ಮೂಲಕ ಪರಿಚಯ ಆಗಿದ್ದು. ಹಿಂದೆ ಹಳೆ ಬ್ಲಾಗಲ್ಲಿ ಹೇಳಿದ್ದೀನಿ ನಾನು, ನಿಮಗೆ ಗೊತ್ತಿರುತ್ತೆ. ಫೇಸ್ಬುಕ್ಕಲ್ಲಿ ನಮ್ಮ ಜಾಣೆ ಮಗಳು ಫೋಟೋ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೆ, ಶೇರ್ ಮಾಡ್ತಾಯಿದ್ದೆ. ಆ ಫೋಟೋ ನೋಡಿಬಿಟ್ಟು ನಮ್ಮ ಮಗಳಿಗೆ ಟಾಯ್ಸ್ ಕಳಿಸಿದ್ರು ಫಸ್ಟ್ ಟೈಮು. ಆಮೇಲೆ ಫಸ್ಟ್ ಇಯರ್ ಬರ್ತಡೆಗೆ ಡ್ರೆಸ್ ಕಳಿಸಿದ್ರು 2. ಅದಾದಮೇಲೆ ಪ್ರತಿ ವರ್ಷ ನಮ್ಮ ಜಾಣೆ ಮಗಳು ಬರ್ತಡೆಗೆ ನೆನ್ಪಿಟ್ಕೊಂಡು ಮರೀದೇನೆ ಏನಾದರೂ ಗಿಫ್ಟ್ ಕಳಿಸ್ತಾ ಇರ್ತಾರೆ, ಡ್ರೆಸ್ ಕಳಿಸ್ತಾ ಇರ್ತಾರೆ. ಮತ್ತು ನಾವು ಅಷ್ಟೇ ಬೆಂಗಳೂರಿಗೆ ಬಂದಾಗೆಲ್ಲ ನಮ್ಮ ಫ್ಯಾಮಿಲಿ ಜೊತೆ ಬಂದಾಗ ಇವ್ರ ಮನೆಗೆ ಒಂದು ಸಲ ಹೋಗಿ ಬರ್ತೀವಿ. ಇವರು ಕಾಲ್ ಮಾಡಿ ಕರಿತಾ ಇರ್ತಾರೆ, ಬನ್ನಿ ಬಂದೋಗಿ ಅಂತ. ಹಾಗಾಗಿ ಪ್ರತಿ ಸಲ ಮಿಸ್ ಮಾಡ್ದೇನೆ ಬೆಂಗಳೂರಿಗೆ ಬಂದಾಗ ನಾವು ಇವ್ರ ಮನೆಗೆ ಹೋಗ್ತೀವಿ. ಈ ಫೇಸ್ಬುಕ್ ಅನ್ನೋದು ನನಗೇನೆಲ್ಲ ಕೊಟ್ಟಿದೆ ಅಂದರೆ, ಕೆಲವರು ಇಂಥ ಒಳ್ಳೆ ಮನಸ್ಸಿರೋ ಜನರನ್ನು ನನಗೆ ಪರಿಚಯ ಮಾಡಿಸಿದೆ. ಆಮೇಲೆ ಊಟ ಮಾಡಿ ಅಂತ ಬಲವಂತ ಸಹ ಮಾಡಿದ್ರು. ನಾವು ಹೋಗೋ ಅಷ್ಟರಲ್ಲಿ ಬಿಸಿಯಾಗಿ ಅನ್ನ ಸಾಂಬಾರೆಲ್ಲ ಮಾಡಿಟ್ಬಿಟ್ಟಿದ್ರು. ಸಾಂಬಾರು ಮೊಳಕೆ ಹುಳ್ಳಿಕಾಳು ಬಸ್ಸಾಂಬಾರು ಮಾಡಿದರು. ನಮ್ಮ ಶ್ರೀಮತಿಯವರು, ನಮಗೇನು ಹಸಿವಿರಲಿಲ್ಲ, ನಮ್ಮ ಶ್ರೀಮತಿಯವರು ಮಕ್ಳಿಗೆ ಊಟ ಮಾಡಿಸಿದ್ರು. ನೋಡಿರಿ, ಇಬ್ಬರು ಮಕ್ಳಿಗೂ ನಮ್ಮ ಶ್ರೀಮತಿಯವರು ಊಟ ಮಾಡಿಸ್ತಾ ಇದ್ದಾರೆ. ಕೈ ತುತ್ತು ಕೊಟ್ಟ ಮದರ್ ಇಂಡಿಯಾ ನಮ್ಮ ಶ್ರೀಮತಿಯವರು. ನಮಗೆ ಹಸಿವಿಲ್ಲ, ಊಟ ಬೇಡ ಅಂತ ಹೇಳಿದ್ದಕ್ಕೆ ಬಿಸ್ಕೆಟು ಮತ್ತು ಮಿಕ್ಸ್ಚರೆಲ್ಲ ತಂದು ಕೊಟ್ಟರು. ಮಕ್ಳಿಗೆಲ್ಲ ಊಟ ಮಾಡಿಸಿ ಆದಮೇಲೆ ನಮ್ಮ ಶ್ರೀಮತಿಯವರು ಊಟ ಮಾಡಿದ್ರು. ಇವರು ಊಟ ಮಾಡಬೇಕಾದ್ರೆ ಮತ್ತೆ ಮಕ್ಳಿಗೆ ಖಾರ ಏನಾದರೂ ಇದೆಯಾ, ಸರಿ ಇದೆಯಾ ಅಂತೆಲ್ಲ ಕೇಳ್ತಾಯಿದ್ರು. ಮತ್ತು ಮೊಸರಲ್ಲಿ ಏನಾದರೂ ಮೊಸರು ಕೊಡಲಾ ಅಂತೇಳಿ ಮೊಸರೆಲ್ಲ ತಂದು ಕೊಟ್ಟರು. ತುಂಬ ಪ್ರೀತಿಯಿಂದ ಉಪಚರಿಸ್ತಿದ್ರು, ತುಂಬ ಕೇರ್ ಮಾಡ್ತಾರೆ, ತುಂಬ ಖುಷಿಯಾಗುತ್ತೆ. ನಮ್ಮ ಜಾಣೆ ಮಗಳು ಅಂದರೆ ಎಷ್ಟು ಪ್ರೀತಿ ನೋಡ್ರಿ ಇವ್ರಿಗೆ. ಕರೆದ್ಬಿಟ್ಟು ಮಡ್ಡಲ್ಲಿ ಕೂರಿಸ್ಕೊಂಡು ಮಾತಾಡಿಸ್ತಿದ್ದಾರೆ. ಸ್ಕೂಲಲ್ಲಿ ಏನೇನು ಪಾಠ ಮಾಡ್ತಿದ್ದಾರೆ, ನಿನಗೆ ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ, ಮತ್ತು ನಿನಗೆ ಪ್ರೈಸ್ ಎಲ್ಲ ಬಂದಿತ್ತಲ್ಲ ಅದೆಲ್ಲ ನೋಡಿದೆ ನಾನು ವಿಡಿಯೋದಲ್ಲಿ. ತುಂಬ ಚೆನ್ನಾಗಿ ಕತೆ ಹೇಳಿದ್ಯಾ ಅಂತೆಲ್ಲ ತುಂಬ ಪ್ರೀತಿಯಿಂದ ಮಾತಾಡಿಸ್ತಿದ್ದಾರೆ.
ಆಮೇಲೆ ಕೊನೆಯಲ್ಲಿ ನಮ್ಮೆಲ್ಲರಿಗೂ ಐಸ್ ಕ್ರೀಮ್ ತಂದು ಕೊಟ್ಟರು. ಚಿಕ್ಕ ಮಕ್ಳಿಗಂತೂ ಐಸ್ ಕ್ರೀಮ್ ತುಂಬ ಇಷ್ಟ ಅಲ್ವಾ, ಅದಕ್ಕೆ ನಮ್ಮ ಮಕ್ಕಳಿಬ್ರು ಐಸ್ ಕ್ರೀಮ್ ತಿನ್ಕೊಬಿಟ್ರು ಖುಷಿಯಾಗಿ. ಅದಾದಮೇಲೆ ಕೊನೆಗೆ ಎಲ್ರಿಗೂ ಬಂದಿರೋ ಎಲ್ಲರಿಗೂ ಒಂದೊಂದು ಉಡುಗೊರೆ ಕೊಟ್ಟರು. ಕೃಷ್ಣ ಮಾಮಂಗೆ ಸಹ ಅವ್ರ ಮಗುಗೆ ಹುಟ್ಟಿರೋ ಮಗುಗೆ ಸ್ವಲ್ಪ ಟಾಯ್ಸ್ಗಳ್ನೆಲ್ಲ ಕೊಟ್ಟರು. ಆಮೇಲೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡಬೇಕಲ್ವಾ, ಯಾರೇ ಬಂದರೂ ಅದು ನಮ್ಮ ಸಂಪ್ರದಾಯ. ಹಾಗಾಗಿ ನಮ್ಮ ಶ್ರೀಮತಿಯವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಜೊತೇಲಿ ಸೀರೆ ಸಹ ಕೊಟ್ಟರು. ತುಂಬ ಪ್ರೀತಿಯಿಂದ ಅತಿಥಿ ಸತ್ಕಾರ ಮಾಡಿದ್ರು. ಅದೇ ಥರ ಬೀಳ್ಕೊಟ್ರು. ನಾವು ವೀಣಕ್ಕ ಅವ್ರಿಗೆಲ್ಲ ಬಾಯ್ ಮಾಡಿಬಿಟ್ಟು ವಾಪಸ್ ಹೊರಟ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.